ಸಿಕ್ಸ್ ಹೊಡೆಯೋದೇ ಫುಲ್ ಶಾಟ್ ಹೊಡೆಯೋದಕ್ಕೆ ಅಭಿಮಾನಿಗಳಿದ್ದಾರೆ, ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗುರು ರೋಹಿತ್ ಶರ್ಮಾ ಅವ್ರಿಗೆ. ದೇವರಾಣೆ ಕಮ್ ಬ್ಯಾಕ್ ಮಾಡಿದ್ರೆ ಜೀವನದಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಕಮ್ ಬ್ಯಾಕ್ ಮಾಡ್ಬೇಕು ಗುರು. ಬದುಕಿದ್ರೆ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಬದುಕಬೇಕು ಗುರು. ಗುರುಸ್ಥಾನದಲ್ಲಿ ನಿಂತಿದ್ದೇ ರಾಹುಲ್ ದ್ರಾವಿಡ್ ಅವರು ಇವತ್ತು ವರ್ಲ್ಡ್ ಕಪ್ ನಮ್ಮ ಭಾರತಕ್ಕೆ ತಂದಿಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾವುದೇ ರೀತಿಯ ಆಟಗಾರರೇನು ಅವರೇ ಆಡ್ಬಿಡ್ತಾ ಇರಲಿಲ್ಲ, ಅದೆಲ್ಲನೂ ಮುನ್ನಡೆಸಿದ್ದು ಗುರುಸ್ಥಾನದಲ್ಲಿ ನಿಂತು ರಾಹುಲ್ ದ್ರಾವಿಡ್ ಅವರು. ಇವ್ರಿಗೆ ಸಲ್ಲಬೇಕು ಅದು ಬ್ರದರ್. USA ಪಿಚ್ಚಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಲೆಜೆಂಡ್ಗಳು ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ಗಳು ನಡ್ಗೋದ್ರು ಆಡೋಕ್ಕೆ USA ಪಿಚ್ಗಳಲ್ಲಿ. ಆ USA ಪಿಚ್ಚಲ್ಲಿ ಬೇರೆ ಬೌಲರ್ಗಳನ್ನ ನಡಗಿಸಿದ್ದೇ ರಿಷಬ್ ಪಂತ್ ಗುರು. ಬೇರೆಯವರೆಲ್ಲ ಕಪ್ ಗೆದ್ದಾಗ ನೋಡಿರ್ತೀರಾ ವರ್ಲ್ಡ್ ಕಪ್ ಮೇಲೆ ಕಾಲು ಹಾಕೋ ಕೂತ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರೋಹಿತ್ ಶರ್ಮಾ ಅವ್ರು ನೋಡಿದ್ರಾ ಆ ನೆಲದ ಮಣ್ಣನ್ನು ತೆಗೆದು ಬಾಯಿಗೆ ಹಾಕೊಂಡು ಒಂದು ನಮಸ್ಕಾರನ ಮಾಡ್ತಾರೆ. ಇದು ಭಾರತೀಯರ ಗುಣ ಅಂದರೆ. ಇಷ್ಟು ದಿನ ನೋಡಿದು ಕಿಂಗು ಕೊಹ್ಲಿ ಇಲ್ಲದೆ ಕ್ರಿಕೆಟ್ನ ಹೆಂಗೆ ನೋಡಿದ್ರು ಗುರು ನಮ್ಮ ಭಾರತದವರು. ಕಿಂಗು ಕೊಹ್ಲಿ ಒಂದು ಸೀರೀಸ್ ಇಲ್ಲ ಅಂದ್ರೇ ಅಳೋ ಅಂಥ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಭಾರತದಲ್ಲಿ. ಗುರುಸ್ಥಾನದಲ್ಲಿ ನಿಂತಿದ್ದೇ ರಾಹುಲ್ ದ್ರಾವಿಡ್ ಅವರು ಇವತ್ತು ವರ್ಲ್ಡ್ ಕಪ್ ನಮ್ಮ ಭಾರತಕ್ಕೆ ತಂದಿಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾವುದೇ ರೀತಿಯ ಆಟಗಾರರೇನು ಅವರೇ ಆಡ್ಬಿಡ್ತಾ ಇರಲಿಲ್ಲ, ಅದೆಲ್ಲನೂ ಮುನ್ನಡೆಸಿದ್ದು ಗುರುಸ್ಥಾನದಲ್ಲಿ ನಿಂತು ರಾಹುಲ್ ದ್ರಾವಿಡ್ ಅವರು. ಇವ್ರಿಗೆ ಸಲ್ಲಬೇಕು ಅದು ಬ್ರದರ್. ಇವ್ರ ಕಾಲದಲ್ಲಿ ಎಂತೆಂಥ ಲೆಜೆಂಡ್ಗಳಿದ್ರು. ಧೋನಿಯವರು, ಸಚಿನ್ ತೆಂಡೂಲ್ಕರ್ ಅವರು, ಗೌತಮ್ ಗಂಭೀರ್, ಸೌರವ್ ಗಂಗೂಲಿ, ಸೆಹ್ವಾಗ್, ಅಂಥವರ ಮಧ್ಯದಲ್ಲಿ ಒಂದು ಖುಷಿಯಾದ ಒಂದು ರಿಟೈರ್ಮೆಂಟ್ ಸಿಕ್ಕಿರಲಿಲ್ಲ ರಾಹುಲ್ ದ್ರಾವಿಡ್ ಅವ್ರಿಗೆ. ಅದನ್ನು ಈಗಿನ ಕಾಲದಲ್ಲಿ ಕೊಡ್ತಾ ಇದ್ದಾರೆ. ಅದು ನಮ್ಮ ಜನ್ರೇಷನ್ ನಮ್ಮ ಕಣ್ಣು ಮುಂದೆ ಅಂದರೆ ನಾವು ಎಷ್ಟು ಗ್ರೇಟು ಅಂತ ತಿಳಿಸ್ಕೊಡುತ್ತೆ ಗುರು. ನಿಜವಾಗ್ಲೂ ಗುರು, ನಾವು ಈ ಜನ್ರೇಷನ್ ನಾವೆಲ್ಲ ಜನಗಳು ಎಷ್ಟು ಅದೃಷ್ಟವಂತರು ಅಂದರೆ ಎಂತೆಂಥ ದೊಡ್ಡ ಲೆಜೆಂಡ್ಗಳನ್ನ ಈ ವರ್ಲ್ಡ್ ಕಪ್ಪಲ್ಲಿ ನೋಡಿದೆ ಗುರು. ವಿತ್ ಚಾಂಪಿಯನ್, ಒಂದು ಸೋಲಿಲ್ಲದ ಸರದಾರ ನಮ್ಮ ಭಾರತ ಇವತ್ತು. ಯಾವತ್ತಾದರೂ ನೋಡೋಕ್ಕೆ ಸಾಧ್ಯನೇ ಇದನ್ನ. ಒಂದು ಮ್ಯಾಚು ಸೋಲ್ದೆ ವರ್ಲ್ಡ್ ಕಪ್ನ ಭಾರತಕ್ಕೆ ತಂದಿಡ್ತಾರೆ. ಅದು ಔಟ್ ಆಫ್ ಕಂಟ್ರಿಲಿ ನಮ್ಮ ಭಾರತದಲ್ಲೆಲ್ಲ ನಡೆದಿದ್ದು. ಎರಡೂ ದೇಶದಲ್ಲಿ ನಡೆಯುತ್ತೆ, USA ಮತ್ತು ವೆಸ್ಟ್ ಇಂಡೀಸು. ಬೇರೆ ನೆಲದಲ್ಲಿ ಹೊಡೆದು ಬರ್ತಾರೆ ಒಂದು ಸೋಲಿಲ್ಲದೆ. ಅಂದರೆ ಈ ಜನ್ರೇಷನ್ನು ಅದೃಷ್ಟ ಮಾಡಿರೋಷ್ಟು ಯಾವ ಜನ್ರೇಷನ್ನು ಮಾಡಿಲ್ಲ ಗುರು. ಅದನ್ನು ಹೇಳ್ತೀನಿ ನಾನು. ಕ್ರಿಕೆಟ್ ಆಗುವ ಮುನ್ನ ಅಂದರೆ ಫೈನಲ್ ಆಗುವ ಮುನ್ನ, ಫೈನಲ್ ಆಗ್ತಾ ಇದ್ದಾಗ ಇನ್ನೇನು 20 ಬಾಲಿಗೆ 20 ರನ್ನು, 26 ಬಾಲಿಗೆ 20 ರನ್, ಈ ಥರ ಒಂದು ವೇರಿಯೇಷನಲ್ಲೇ ಬಂತು ಲಾಸ್ಟು. ಆವಾಗ ರೇಟಿಂಗ್ ಅನಾಲಿಸಿಸ್ ರೇಟಿಂಗ್ ಬರ್ತಾಯಿತ್ತು. ಏನಂದರೆ 97 ಸೌತ್ ಆಫ್ರಿಕಾ ಇದೆ, 3 ಮಾತ್ರ, ಕೇವಲ 3 ಮಾತ್ರ ನಮಗಿದೆ. ಈಗ ನೋಡ್ತಾ ಇದ್ದಾಗ ಭಯ ಆಗ್ತಾಯಿತ್ತು, ಇಂಡಿಯಾ ಇಲ್ಲ ಈ ಬಾರಿನೂ ನಾವು ಮರ್ತಂಗೆ ಕಪ್ಪು ಅಂತ ಇದ್ದಾಗ ಟರ್ನಿಂಗ್ ಪಾಯಿಂಟ್ ಅಂತ ಬುಮ್ರಾ ಬಂದಿದ್ದು. ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯನೂ ಹೌದು. ಮೊದಲು ಕ್ಲಾಸ್ ಆ್ಯಂಡ್ ವಿಕೆಟ್ ತೆಗೆದು ಅದಾದಮೇಲೆ ಬುಮ್ರಾ ಕಂಟ್ರೋಲ್ ಮಾಡಿದ್ದು. ಬೌಲಿಂಗ್ ಲೈನಪ್ಪು, ನಮ್ಮ ಬೌಲಿಂಗ್ ಲೈನಪ್ಪು ಮತ್ತು ಆಲ್ರೌಂಡರ್ ಲೈನಪ್ಪು ಹೇಗಿತ್ತು? ಆ ಬೌಲಿಂಗ್ ಅಂತ ಬಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಬ್ರೋ, ಬೂಮ್ರಾ ಅವ್ರ ಲೆಜೆಂಡ್ ಅಂತ ಇಡೀ ವರ್ಲ್ಡ್ಗೆ ಗೊತ್ತು. ಅವ್ರು ಹೆಂಗಿದ್ರು ಕಂಟ್ರೋಲ್ ಮಾಡ್ತಾರೆ ಅಂತ ಆಪೋಸಿಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬೂಮ್ರಾ 4 ಓವರ್ ಬಿಟ್ಬಿಡಿ 16 ಓವರ್ ಮಾತ್ರ ಆಡೋಣ ಅಂತ ಮಾತಾಡ್ಕೊಂಡಿರ್ತಾರೆ ಆಪೋಸಿಟ್ ಅವರು. ನನಗೆ ಸಖತ್ತಾಗಿ ಮಾಡಿದ್ದು ಅನಿಸಿದ್ದು ಅಕ್ಷರ್ ಪಟೇಲ್ ಬ್ರೋ. ಯಾಕೆ ಮಾತಾಡಬೇಕು ಅಂದರೆ ಅಂಥ ವ್ಯಕ್ತಿಗಳನ್ನ ಯಾರೂ ಗುರುತಿಸ್ತಾ ಇಲ್ಲ ಇಲ್ಲಿ. ಏನು ಪರ್ಫಾರ್ಮೆನ್ಸ್ ಕೊಟ್ಟರು ಗುರು, ಸೆಮಿಫೈನಲಾಗಲಿ ಫೈನಲ್ ಆಗಲಿ ಅಕ್ಷರ್ ಪಟೇಲು. ಆ ವ್ಯಕ್ತಿನೂ ಕಾರಣ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಕ್ಕೆ. ಅರ್ಥ ಮಾಡ್ಕೊಂಬಿಡ್ರಿ, 3 ವಿಕೆಟ್ ಹೋದಾಗ ಎಂಥ ಬ್ಯಾಟಿಂಗ್ ಆಡಿದ್ರು ಅಕ್ಷರ್ ಪಟೇಲು. ಪವರ್ ಪ್ಲೇಲಿ 1-2 ವಿಕೆಟ್ ತಗೊಳ್ತಾರೆ. ಏನು ಗುರು ಅವ್ರ ಆಟ. ಇಂಗ್ಲೆಂಡ್ ಮೇಲೆ ವಿಕೆಟ್ ತೆಗೆದಿದ್ದು ಯಾರು ಸೆಮಿಫೈನಲಲ್ಲಿ? ಅಕ್ಷರ್ ಪಟೇಲು. ಅದ್ರ ಮಧ್ಯೆ ಜಡೇಜ್ ಅವ್ರು ಸಪೋರ್ಟ್ ಮಾಡ್ತಾರೆ. ಬೂಮ್ರಾ ಅಂತೂ ಬಿಡು ವರ್ಲ್ಡ್ ಲೆಜೆಂಡ್. ಅವರು ಆಪೋಸಿಟ್ ಅವರೇ ಮಾತಾಡ್ಕೊಂಡಿರ್ತಾರೆ, ಇವ್ರು 4 ಓವರ್ ಬಿಟ್ಬಿಡ್ರಿ 16 ಓವರ್ ಗೇಮ್ ಆಡೋಣ ಅಂತ. ಅಷ್ಟು ಕ್ವಾಲಿಟಿ ಬೌಲಿಂಗ್ ಇರುತ್ತೆ. ಎಲ್ಲರೂ ಸಖತ್ತಾಗಿ ಮಾಡಿದ್ರು. ಅದ್ರ ಮಧ್ಯೆ ನಮ್ಮ ಹಾರ್ದಿಕ್ ಪಾಂಡ್ಯ ಎಲ್ಲ ಹೊಡೆದು ಸುಸ್ತಾಗಿರ್ತಾರೆ, ಜೀವ ಹೋಗಿರಲ್ಲ ಆಪೋಸಿಟ್ ಅವ್ರಿಗೆ. ಇವ್ರು ಬಂದು ಶೂಟ್ ಮಾಡಿ ಜೀವನ ಹೋಗಿಸ್ಬಿಡ್ತಾರೆ ಹಾರ್ದಿಕ್ ಪಾಂಡ್ಯ. ಅಷ್ಟೇ ಗುರು. ಬೈ ದೇವರಾಣೆ ಕಮ್ ಬ್ಯಾಕ್ ಮಾಡಿದ್ರೆ ಜೀವನದಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಕಮ್ ಬ್ಯಾಕ್ ಮಾಡ್ಬೇಕು ಗುರು. ಬದುಕಿದ್ರೆ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಬದುಕಬೇಕು ಗುರು. ಜೀವನದಲ್ಲಿ ಏನೇ ಆದರೂ ಕೂಡ ಒಬ್ಬ ಮನುಷ್ಯನಿಗೆ ತಲೆ ಕೆಡಿಸ್ಕೊಳ್ದೆ, ಇಲ್ಲ ಗುರು ನಾನು ಈ ಸಮಾಜದಲ್ಲಿ ನಿಲ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋರಿದ್ರೆ ಹಾರ್ದಿಕ್ ಪಾಂಡ್ಯನ ಫಾಲೋ ಮಾಡಿರಿ. ನೀವು ಜೀವನದಲ್ಲಿ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಗುರು. ಹಾರ್ದಿಕ್ ಪಾಂಡ್ಯವ್ರಿಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಇಡೀ ವರ್ಲ್ಡೇ ಸಲ್ಯೂಟ್ ಹೊಡಿತಾ ಇದೆ ಅವ್ರಿಗೆ ಬ್ರದರ್. ಕಮ್ ಬ್ಯಾಕ್ ಅಂತ ಬಂದಾಗ ಇನ್ನೊಬ್ಬ ವ್ಯಕ್ತಿ ನೆನಪಾಗೇ ಆಗ್ತಾನೆ, ನಮ್ಮ ದೇಶದ ವಿಕೆಟ್ ಕೀಪರ್ ರಿಷಬ್ ಪಂತ್. 3ನೇ ಸ್ಥಾನಕ್ಕೆ ಬಂದು, ಇದು ನಾರ್ಮಲ್ ಆಗಿದೆ, ಒಂದು ವೇ ಇದೆ. 3ನೇ ಸ್ಥಾನಕ್ಕೆ ಬಂದವರು ಒಂದು 30-40 ರನ್ ನೋಡಿದ್ರೆ ಟೀಮ್ ಒಂದು ಲೆವೆಲಿಗೆ ಹೋಗುತ್ತೆ ಅಂತ. ಈ ಕೆಲಸನ ಮೊದಲನೇ ದಿನದ ಮ್ಯಾಚಿಂದನೂ ಕೊನೆ ದಿನದ ಮ್ಯಾಚ್ವರೆಗೂ ಮಾಡಿದ್ರು. ಆದರೆ ಫೈನಲೆಲ್ಲ ಸ್ವಲ್ಪ ಎಡವಿದ್ರು ಇರಲಿ. ಆದರೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ನಾನು ಆಡ್ಕೊಟ್ಟು ಹೋಗ್ತೀನಿ. ಮತ್ತು ಕೀಪಿಂಗ್ ಬಗ್ಗೆ ಒಂದು ಕ್ಯಾಚ್ ಮಿಸ್ಸಿಂಗ್ ಅನ್ನೋದು, ಫೀಲ್ಡಿಂಗ್ ಆ ವೇರಿಯೇಷನ್ ಮಿಸ್, ಏನು ಹೇಳ್ತೀರಾ ರಿಷಬ್ ಪಂತ್? ಆ ಕಮ್ ಬ್ಯಾಕ್ ಬಗ್ಗೆ ಮೇಯ್ನಾಗಿ ನೋಡಿ ಬ್ರದರ್, ಇದೇ IPL ಅಂತ ಬಂದಾಗ ಒಂದು 10 ಟೀಮ್ ಇರುತ್ತೆ. ಒಂದು 6 ಟೀಮಲ್ಲಾದರೆ ಇಂಡಿಯನ್ ಕೀಪರ್ಗಳಿರ್ತವೆ, ಇನ್ನು 4 ಟೀಮ್ ಫಾರಿನ್ ಕೀಪರ್ಗಳು ಅಂದ್ಕೊಳ್ಳಿ. 6 ಕೀಪರ್ಗಳಲ್ಲಿ
ರಿಷಬ್ ಪಂತ್ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರಿ ಹೇಳಿ? ಬಿಕಾಸ್ ಅವ್ರ ಹಿಂದೆ ನಡೆದ ಘಟನೆ ಎಲ್ರಿಗೂ ಗೊತ್ತು. ಆಕ್ಸಿಡೆಂಟ್ ಆಗಿತ್ತು, ಅವ್ರು ಬದುಕ್ತಾರೆ ಅನ್ನೋದೇ ಡೌಟ್ ಆಗಿತ್ತು. ಅಂಥದ್ರಲ್ಲಿ 2 ವರ್ಷ ರಿಕವರ್ ಆಗಿ ವರ್ಲ್ಡ್ ಕಪ್ ಆಡ್ತಾವನೆ ಅಂದರೆ ಆ ಮನ್ಸಿನ ಕೆಪಾಸಿಟಿ ಎಷ್ಟಿರ್ಬೋದು ಲೆಕ್ಕ ಹಾಕೊಳ್ರಿ. ಗೇಮ್ ಬಿಡ್ರಿ. ಅದಲ್ಲದೆ 4 ಜನ ಕೀಪರ್ಸ್ ರೆಡಿ ಇದ್ರು ನಮ್ಮ ಇಂಡಿಯಾದಲ್ಲಿ. ಅವ್ರು ನಾವು ಕಾಂಪಿಟೇಷನ್ ಮಾಡಿ ಬಂದಿದ್ದು. ಕಾಂಪಿಟೇಷನ್ ಮಾಡಿ ಇವ್ರನ್ನ ಸೆಲೆಕ್ಷನ್ ಮಾಡವ್ರೆ ಅಂದರೆ ಫ್ರಾಂಚೈಸಿ ರಿಷಬ್ ಪಂತ್ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ಬೋದು. ಆ ನಂಬಿಕೆನ ಉಳಿಸ್ಕೊಂಡಿದ್ದೆ ಇವತ್ತು ರಿಷಬ್ ಪಂತ್ ಗುರು. ಆ USA ಪಿಚ್ಚಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಲೆಜೆಂಡ್ಗಳು, ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ಗಳು ನಡ್ಗೋದ್ರು ಆಡೋಕ್ಕೆ USA ಪಿಚ್ಗಳಲ್ಲಿ. ಆ USA ಪಿಚ್ಚಲ್ಲಿ ಬೇರೆ ಬೌಲರ್ಗಳನ್ನ ನಡಗಿಸಿದ್ದೆ ರಿಷಬ್ ಪಂತ್ ಗುರು. ಹಾಂ, ಅವ್ರ ಕೀಪಿಂಗ್ ಬಗ್ಗೆ ಅಂತ ಹೇಳೋದೇ ಬೇಕಾಗಿಲ್ಲ, ಅವ್ರ ಕೆಲಸನೇ ಕೀಪರು. ಹಾಂ, ಏನು ಗುರು ಅವಯ್ಯ, ಎಲ್ಲ ಮ್ಯಾಚು ಅವರೇ ಕೀಪರು. ಒಂದು ಚೇಂಜು ಯಾರ್ರೀ ಮಾಡಿದ್ದು ತೋರಿಸ್ರಿ. ಎಲ್ಲ ಟೀಮಲ್ಲಿ ಪ್ಲೇಯರ್ಸ್ ಚೇಂಜ್ ಮಾಡ್ತಾ ಇದ್ದು. ಇಂಡಿಯಾದಲ್ಲಿ ಫಸ್ಟಿಂದ ಲಾಸ್ಟ್ವರೆಗೆ ಯಾರನ್ನೂ ಚೇಂಜ್ ಮಾಡಲಿಲ್ಲ. ದೂಬೇನೂ ಕೂಡ ಚೇಂಜ್ ಮಾಡಲಿಲ್ಲ ಬ್ರದರ್. ಪ್ರತಿಯೊಬ್ಬರು ರೆಡಿ ಮಾಡ್ಕೊಂಡೆ ಕರ್ಕೊಂಡೋಗಿದ್ರು ದ್ರಾವಿಡ್ ಅವರು. ಗುರುಗಳಂಗಿದ್ರು ಬ್ರೋ, ಗುರುಗಳಂಗಿದ್ರು. ಗುರಿ ಕಡೆ ಗಮನ ಇತ್ತು ಗುರುಗಳಿಗೆ. ಅದಕ್ಕೆ ಕರೆಕ್ಟಾಗಿ ಕರೆಕ್ಟಾಗಿ ಹೊಡೆದು ಕರ್ಕೊಂಬಂದವ್ರೆ. ಇನ್ನು ಬ್ರೋ ಒಬ್ಬರು ಇಬ್ಬರು ಕೀಪರ್ ಅಂತಲ್ಲ ಬ್ರೋ, ಪ್ರತಿಯೊಬ್ಬರದು ಕೊಡುಗೆ ಇದೆ ವರ್ಲ್ಡ್ ಕಪ್ಗೆ. ಈ ವರ್ಲ್ಡ್ ಕಪ್ ಬಂದಿದ್ದು ನಮಗೆ ತುಂಬ ಸಂತೋಷ ಆಗಿದೆ ಗುರು. ನಮ್ಮ ಜನ್ರೇಷನಲ್ಲಿ ಬಂದವಲ್ಲ, ಇವಾಗ ನಮ್ಮ ಜನ್ರೇಷನ್ ಅಂದರೆ ಇವಾಗ ಧೋನಿ ಅವ್ರ 2 ಕಪ್ಪು ನಮಗೆ ಸೇರ್ಕೊಳ್ಳುತ್ತೆ, ಇದು ಒಂದು ಕಪ್ ಸೇರ್ಕೊಳ್ಳುತ್ತೆ. ನಮ್ಮಷ್ಟು ಅದೃಷ್ಟವಂತರು ಯಾರಿದ್ದಾರೆ ಗುರು ಇವಾಗ ಹೇಳ್ರಿ. ಆಮೇಲೆ ನಮ್ಮ ರೋಹಿತ್ ಶರ್ಮಾ ಅವರು ಕಪ್ ಗೆದ್ದಿದ್ದಕ್ಕಿಂತ ಖುಷಿ ಏನಂದರೆ, ಬೇರೆಯವರೆಲ್ಲ ಕಪ್ ಗೆದ್ದಾಗ ನೋಡಿರ್ತೀರ ವರ್ಲ್ಡ್ ಕಪ್ ಮೇಲೆ ಕಾಲು ಹಾಕೋ ಕೂತ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ. ಆದರೆ ನಮ್ಮ ರೋಹಿತ್ ಶರ್ಮಾ ಅವ್ರು ನೋಡಿದ್ರಾ, ಆ ನೆಲದ ಮಣ್ಣನ್ನು ತೆಗೆದು ಬಾಯಿಗೆ ಹಾಕೊಂಡು ಒಂದು ನಮಸ್ಕಾರನ ಮಾಡ್ತಾರೆ. ಇದು ಭಾರತೀಯರ ಗುಣ ಅಂದರೆ. ಈ ಗುಣಕ್ಕೆ ಅಭಿಮಾನಿ ಗುರು ನಾನು. ಅವಯ್ಯ ಸೆಂಚುರಿ ಹೊಡೆದ್ರೆ ಅಭಿಮಾನಿ ಆಗ್ತೀನಿ, ಅವಯ್ಯ 0 ಹೊಡೆದ್ರೆ ನಾನು ಅಭಿಮಾನಿ ಆಗಲ್ಲ, ಆ ಥರ ಅಲ್ಲ ನಾನು. ಇವಯ್ಯನ ಗುಣಕ್ಕೋಸ್ಕರ ನಾನು ಅಭಿಮಾನಿಯಾಗಿದ್ದು ಗುರು. ಹಾಂ, ಏನು ಅಂದ್ಕೊಂಡವ್ರು ಇವರೆಲ್ಲ? ಆ ಮಣ್ಣನ್ನು ಋಣ ತೀರಿಸಿದ್ರು ಅವತ್ತು. ಬೇರೆಯವ್ರು ಹಂಗಲ್ಲ, ಚಿಯರ್ ಮಾಡಿ ಎಣ್ಣೆ ಹಾಕಿ ವರ್ಲ್ಡ್ ಕಪ್ ಮೇಲೆ ಕಾಲಿಟ್ಕೊಂಡು ಫೋಟೋ ಶೂಟ್ ಮಾಡ್ತಾರಲ್ಲ, ಅವರು ಅಂದ್ಕೊಂಡ್ರಾ? ಅದಕ್ಕೆ ಅಪ್ಪ 24 ಬಾಲ್ಗೆ 25 ಬೇಕಾಗಿರೋಗ್ಲು ಅದೃಷ್ಟ ಲಕ್ಷ್ಮಿ ನಮ್ಮ ಭಾರತಕ್ಕೆ ಬಂದಿದ್ದು. ಅರ್ಥ ಮಾಡ್ಕೊಳ್ರಿ. ಭಾರತದ ಸಂಸ್ಕೃತಿನೇ ಹಾಗೆ, ಆಟದ ಮೇಲೂ ತನ್ನ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ರೋಹಿತ್ ಶರ್ಮಾ ಅವರು ಉದಾಹರಣೆ ಹಾಕಿಕೊಟ್ರು. ಅಂದರೆ ನಿನ್ನ ಋಣ ನನ್ನ ಮೇಲಿದೆ, ನಿನ್ನ ಅನ್ನದ ಋಣ ನನ್ನ ಮೇಲಿದೆ ಅಂತ ಹೇಳಿ ಎಲ್ಲರಿಗೂ ಹೇಳಿಕೊಟ್ಟಂಥ ವಿಚಾರ. ಇವೆಲ್ಲ ಆಟದ ಒಂದು ನಿಯಮ ಆದರೆ ಸರ್, ಕೊನೆಯದಾಗಿ ರಿಟೈರ್ಮೆಂಟ್. ಅದೊಂದು ನಮ್ಮ ಜನ್ರೇಷನ್ಗೆ ಧೋನಿಯವ್ರು ಹೋದಾಗ, ಧೋನಿಯವ್ರನ್ನ ಫಾಲೋ ಮಾಡ್ಕೊಂಡು ರೈನವ್ರು ಹೋದಾಗ, ಅವರಿಬ್ಬರು ಫ್ರೆಂಡ್ಶಿಪ್ಪು, ಅದಾದಮೇಲೆ ಯುವರಾಜ್ ಸಿಂಗ್ ಹೋದಾಗ ಅಂದರೆ ರಿಟೈರ್ಮೆಂಟ್ ಅಂತ ಕೊಟ್ಟಾಗ ಎಲ್ಲ ನೋವುಗಳನ್ನ ನೋಡ್ಕೊಬಂದು. ಆದರೆ ಇವರು 3 ಜನದ್ದು, ಅದರಲ್ಲಿ ಪರ್ಟಿಕ್ಯುಲರ್ 4 ಜನ ಗುರುನು ತಗೊಳ್ಳೇಬೇಕಾಗತ್ತೆ ನಾವು. ಈ 4 ಜನ ಒಂದೇ ಬಾರಿ ರಿಟೈರ್ಮೆಂಟ್ ಕೊಡ್ತಾರೆ, ಅದು ಸಿಹಿ ಊಟ ತಿನ್ನಿಸಿ ಜನರಿಗೆ ಅಂತಾಗ. ನೀವು ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಟ್ವಿಟರಲ್ಲಿ ಹೇಳ್ತಾರೆ ಕೊಹ್ಲಿ ಅವರು, ನಾನು ಮುಂದಿನ ಯುವಜನತೆಗೋಸ್ಕರ ರಿಟೈರ್ಮೆಂಟ್ ತಗೋತಾ ಇದ್ದೀನಿ ಅಂತ. ಅದೇ ಟ್ವಿಟರಿಗೆ ರೀಟ್ವೀಟ್ ಮಾಡಿದಂತಹ ರೋಹಿತ್ ಶರ್ಮಾ ಹೇಳ್ತಾರೆ, ಕೊಹ್ಲಿ ಇಲ್ಲದೆ ನಾನಿಲ್ಲ, ನಾನು ಕೂಡ ರಿಟೈರ್ಮೆಂಟ್ ತಗೋತೀನಿ ಅಂತ. ಇವರಿಬ್ಬರ ಬಾಂಧವ್ಯ ಅದಾಗಿನೇನು ಮುಗೀತಪ್ಪ ಅನ್ನೋ ಅಷ್ಟರಲ್ಲಿ ಜಡೇಜಾ ಅವರು ನಾನು ಕೂಡ ರಿಟೈರ್ಮೆಂಟ್ ತಗೋತೀನಿ. ಈ 3 ರಿಟೈರ್ಮೆಂಟು ಯಾರು ತುಂಬ ಬಲ್ಲರು? ನೋಡಿ ಬ್ರದರ್, ರೋಹಿತ್ ಶರ್ಮಾ ಅವರು ಈ ಸಲ ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಎಲ್ಲರೂ ಹೊತ್ತಾಗ ನಮಗೂ ಅಳು ಬಂತು, ಸಂತೋಷಕ್ಕೆ ಆನಂದ ಬಾಷ್ಪ ಬಂತು. ಬಟ್ ಅದೇ 5 ಮಿನಿಟ್ಸು ಪ್ಲೇಯರ್ ಆಫ್ ದಿ ಮ್ಯಾಚಿಗೆ ಕರೆದಾಗ ಕೊಹ್ಲಿ ಅವರು ಲಾಸ್ಟ್ ವರ್ಲ್ಡ್ ಕಪ್ ನಂದು T20 ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಹೇಳ್ತಾರೆ. ಬಟ್ ಅವಾಗ ರಿಯಲಾಗಿ ಅಳು ಬಂತು, ಆನಂದ ಬಾಷ್ಪ ಅಲ್ಲ ಅದು. ಬಿಕಾಸ್ ಇಷ್ಟು ದಿನ ನೋಡಿದ ಕಿಂಗು ಕೊಹ್ಲಿ ಇಲ್ಲದೆ ಕ್ರಿಕೆಟ್ನ ಹೆಂಗೆ ನೋಡಿದ ಗುರು ನಮ್ಮ ಭಾರತದವರು? ಹಾಂ, ಕಿಂಗು ಕೊಹ್ಲಿ ಒಂದು ಸೀರೀಸ್ಗಿಲ್ಲ ಅಂದ್ರೇ ಅಳೋ ಅಂಥ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಭಾರತದಲ್ಲಿ. ಅಂಥದ್ರಲ್ಲಿ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನೇ ಆಡಲ್ಲ ಕಿಂಗ್ ಕೊಹ್ಲಿ ಅವರು ಅಂದರೆ ಹೆಂಗೆ ಅರ್ಗಿಸ್ಕೊಳ್ಳೋದು ಸಡನ್ನಾಗಿ? ಹಾಂ, ತುಂಬ ದುಃಖ ಆಯಿತು ಬ್ರದರ್. ಏನೋ ಆಯಿತು, ಅವ್ರು ಏನೋ ಬ್ಯಾಡ್ ಇದು ಫಾರ್ಮಲ್ಲಿದ್ದು ಕೊಡಲಿಲ್ಲ ರಿಟೈರ್ಮೆಂಟು, ಯಾರೋ ಪ್ರೆಸರಾಗಿ ಕೊಡಿಸ್ಲಿಲ್ಲ ರಿಟೈರ್ಮೆಂಟು. ಯಂಗ್ಸ್ಟರ್ಗಳಿಗೆ ಚಾನ್ಸ್ ಸಿಗಲಿ ಅಂತ ರಿಟೈರ್ಮೆಂಟ್ ಕೊಟ್ಟರು. ಆ ವಿಚಾರ ಮಾತ್ರ ಮನ್ಸಿಗೆ ತುಂಬ ಖುಷಿ ಆಯಿತು. ಇಂಥ ವ್ಯಕ್ತಿ ನಮ್ಮ ಭಾರತದಲ್ಲಿರೋದು. ಗುರು, ಕೊಹ್ಲಿ ಅವ್ರಿಗೆ ಅಭಿಮಾನಿ ಆಗಿಲ್ಲದೆ ಇರೋರೆಲ್ಲ ಅವತ್ತು ಅಭಿಮಾನಿ ಆದರು ಗುರು. ಹಾಂ, ಯಂಗ್ಸ್ಟರ್ಗಳಿಗೆ ಚಾನ್ಸ್ ಸಿಗಲಿ ಅಂತ ಇವರು ಕೊಟ್ಟಿರೋ ಚಾನ್ಸ್ನ ಅವರು ಬೇರೆಯವರು ಕೊಟ್ಟರಲ್ಲ, ಇದಕ್ಕೆ ಅಭಿಮಾನಿ ಆಗಬೇಕು. ಇದನ್ನು ಫಾಲೋ ಮಾಡ್ಕೊಂಡು ಮತ್ತೊಬ್ಬರು ರೋಹಿತ್ ಶರ್ಮಾ ಯಾರು ಕಡಿಮೆ ಗುರು? ಲೆಜೆಂಡ್, ಹಿಟ್ ಮ್ಯಾನ್. ಹಾಂ, ರೋಹಿತ್ ಶರ್ಮಾ ಓಪನಿಂಗ್ ಬತ್ತು ಅಂದರೆ ಟೆಸ್ಟ್ ಆಗಲಿ ಒನ್ ಡೇ ಆಗಲಿ ಅದು T20ನೇ ಲೆಕ್ಕ. ಅವ್ರು 6 ಹೊಡೆಯೋದೇ, ಫುಲ್ ಶಾಟ್ ಹೊಡೆಯೋದಕ್ಕೆ ಅಭಿಮಾನಿಗಳಿದ್ದಾರೆ, ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗುರು ರೋಹಿತ್ ಶರ್ಮಾ ಅವ್ರಿಗೆ. ಹಾಂ ಗುರು, ಇಂಥ ಲೆಜೆಂಡ್ಗಳನ್ನ ಓಪನಿಂಗ್ ಮಿಸ್ ಮಾಡ್ಕೊಂಡು ಹೆಂಗಯ್ಯ T20 ಕ್ರಿಕೆಟ್ನ ನೋಡೋದು ಇಂಡಿಯನ್ಸು? ಹಾಂ, IPL ಬಂದಾಗ 1000 ಜನ ಬರ್ತಾರೆ ಓಪನಿಂಗು, 1000 ಟೀಮ್ಗಳು ಬರ್ತವೆ. ಹಾಂ,
ಒಂದೊಂದು ಮ್ಯಾಚ್ ಪ್ರತಿಯೊಬ್ಬರು ಚೇಂಜ್ ಆಗ್ತಾರೆ ಪ್ಲೇಸ್ಮೆಂಟು. ಬಟ್ ಇಂಡಿಯಾ ಅಂತ ಬಂದಾಗ ಕೊಹ್ಲಿ, ರೋಹಿತ್ ಇವರಿಬ್ಬರನ್ನ ಮಿಸ್ ಮಾಡ್ಕೊಂಡು ಹೆಂಗರು ನೋಡೋದು, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾಯಿಲ್ಲ ಅದನ್ನ. ಬಟ್ ಏನು ಮಾಡೋಕ್ಕಾಗಲ್ಲ, ಖುಷಿಯಿಂದ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಬ್ರೋ, ಯಾವುದೇ ದುಃಖದಿಂದ ಕೊಟ್ಟಿಲ್ಲ. ವರ್ಲ್ಡ್ ಕಪ್ನ ಕೈಯಲ್ಲಿ ಹಿಡಿದು ಭಾರತದ ಜನ ಹೆಗಲ ಮೇಲೆ ಹಾಕೊಂಡು ಈ ಕಪ್ಪನ್ನು ನಿಮಗೆ ಕೊಡ್ತಾ ನಾವು ರಿಟೈರ್ಮೆಂಟ್ನ ಕೊಟ್ಟಿದ್ದೀವಿ, ಈ ಕಪ್ಪನ್ನು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಯಂಗ್ಸ್ಟರ್ ಅಂತ ಹೇಳಿದಾರಲ್ವಾ, ಈ ಮಾತನ್ನು ನಮ್ಮ ಯಂಗ್ಸ್ಟರ್ ಕ್ರಿಕೆಟ್ಗಳು ಕಿವಿಗೆ ಹಾಕೊಬೇಕು ಬ್ರದರ್. ಮತ್ತೆ ಅದೇ ಕಪ್ಪನ್ನು ತಗೊಬಂದು ಕೊಹ್ಲಿ, ರೋಹಿತ್ ಅವರ ಮಡಿಲಲ್ಲಿ ಇಡಬೇಕು. ಅದು ಜಡೇಜಾ ಅವರು ಕೂಡ ಅದೇ ಸಂದರ್ಭದಲ್ಲಿ ರಿಟೈರ್ಮೆಂಟ್ ಕೊಡ್ತಾರೆ. ಅವರ ಪರ್ಫಾರ್ಮೆನ್ಸ್ ನಿಮ್ಮ ಪ್ರಕಾರ ಹೇಗಿತ್ತು? ಆಲ್ರೌಂಡರ್ ಅಂತ ಬಂದರೆ ನಮ್ಮ ಭಾರತದಲ್ಲಿ ಬಲಿಷ್ಠ ಆಲ್ರೌಂಡರ್ ಅಂತ ಬಂದರೆ ನಮ್ಮ ಭಾರತದಲ್ಲಿ ಇಡೀ ವರ್ಲ್ಡಲ್ಲಿ ಅಂತ ಹೇಳಲ್ಲ, ನಮ್ಮ ಭಾರತಕ್ಕೆ ಮಾತ್ರ, ವರ್ಲ್ಡ್ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ ಬ್ರೋ. ಭಾರತದಲ್ಲಿ ಬಲಿಷ್ಠ ಆಲ್ರೌಂಡರ್ ಅಂತ ಬಂದರೆ ಜಡೇಜನಂಥ ಆಲ್ರೌಂಡರು, ಎನರ್ಜೆಟಿಕ್ ಪ್ಲೇಯರ್ ಯಾರೂ ಇಲ್ಲ ಗುರು. ಹಾಂ, ಯಾರೂ ಇಲ್ಲ.